ನೋಡಿದವರೆಲ್ಲ ತುಂಬ ಎಮೋಷ್ನಲ್ ಆಗಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ನೀವು ಬಂದು ನೋಡಿ ಸಿನಿಮಾನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸರ್, ಈ ಸಿನಿಮಾ ಕಥೆನ ಆಯ್ಕೊಳ್ಳೋಕ್ಕೆ ಒಂದೆರಡೇ ಗುಂಡಿಗೆ ಬೇಕು. ಈ ಕತೆ ಆಯ್ಕೊಳ್ಳೋಕ್ಕೆ ಕಾರಣ ಏನು ಸರ್? ಈ ಥರದ್ದು ಮಾಡಬೇಕು ಅಂತಲೇ ಒಂದು ಆಸೆ ಇತ್ತು. ಇಂಥದ್ದೊಂದು ಮಾಡೋಣ, ತುಂಬ ದಿನ ಹೋಗಿತ್ತು ಕನ್ನಡದಲ್ಲಿ ಈ ಥರದ್ದು ಈ ಬೇಸಲ್ಲಿ ಮಾಡಿ. ಸೊ ಅದನ್ನು ಮಾಡಬೇಕು ಅನ್ನೋ ಪ್ರಯತ್ನ ಸ್ಟಾರ್ಟ್ ಆಯಿತು ಒಂದು ಥಾಟು. ಆವಾಗ ನಾನು ಮದನ್ನು ಮತ್ತು ನಮ್ಮ ಇನ್ನೊಬ್ಬರು ಯೋಗಿ ಸರು, ಆ ಮೂವರು ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್. ತುಂಬ ಖುಷಿ ಆಗ್ತಿದೆ ಸರ್, ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓರಿಯನ್ ಮಾಲಲ್ಲಿ ಇವತ್ತು ಎಲ್ಲ ಫಿಲ್ ಆಗಿದೆ, ಫುಲ್ ಹೌಸ್ಫುಲ್ ಆಗಿದೆ ಅನ್ನೋದು ತುಂಬ ನಿಜವಾಗ್ಲೂ ಖುಷಿ ಆಗ್ತಿದೆ. ಎಲ್ಲ ಕಡೆಯೂ ಅದೇ ಥರನೇ ಆಗಲಿ. ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾಗಳು ಬರ್ತಿದೆ ನೋಡಿ. ಬೇರೆ ಸಿನಿಮಾಗಳಲ್ಲಿ ನೋಡ್ತೀವಿ ನಾವು, ಕಂಟೆಂಟ್ ಸಿನಿಮಾಗಳು ಇಲ್ಲ ಅಂತ ನಮ್ಮ ಕನ್ನಡದಲ್ಲಿ ಇಲ್ಲ ಅಂತ ಹೇಳ್ತಿರ್ತೀವಿ. ಇಲ್ಲಿ ಕಂಟೆಂಟ್ ಸಿನಿಮಾ ಮಾಡಿದ್ವಿ, ಬಂದು ನೋಡಿ. ಬೇರೆ ಥರದೇ ಸ್ಕ್ರೀನ್ ಪ್ಲೇ ಇದೆ, ಇಲ್ಲಿ ಬೇರೆ ಥರದೇ ಅಪ್ರೋಚ್ ಇದೆ. ಸಿನಿಮಾ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲ, ಇದು ಬೇರೆ ಥರದೇ ಸಿನಿಮಾ, ಇದು ಬಂದು ನೋಡಿ ಅಂತ ಕೇಳ್ತೀವಿ ಸರ್. ಸರ್, ತುಂಬಾ ಖುಷಿ ಆಯಿತು. ಒಂದು ಆನಂದ ಬಾಷ್ಪ ಅಂತಾರಲ್ಲ, ಆ ಥರನೇ ಎಮೋಷನ್ ಆಗಿಬಿಟ್ಟಿದ್ದೀನಿ. ಎಲ್ಲ ಹೊಸಬರು ಸೇರ್ಕೊಂಡು ಮಾಡಿರೋದು. ನಾನು ಫಸ್ಟ್ನ ಡೇ ಒನ್ನಿಂದನೂ ಅದೇ ಹೇಳಿದ್ದು, ಎಲ್ಲ ಕಂಪ್ಲೀಟ್ ಹೊಸಬರು ಸೇರಿ ಒಂದು ಪ್ರಾಮಾಣಿಕವಾಗಿ ಒಂದು ಕಂಟೆಂಟ್ ಸಿನಿಮಾ ಕೊಡಬೇಕು ಅಂತ. ಡೈರೆಕ್ಟ್ರ್ ಆವಾಗಲೇ ಹೇಳ್ದಂಗೆ ತುಂಬ ಜನ ಎಮೋಷ್ನಲಾಗಿ ಆಚೆ ಬರ್ತಿದ್ರು. ಓರಿಯನ್ ಮಾಲ್ ಇವತ್ತು ಹೌಸ್ಫುಲ್ ಆಗಿದೆ, ತುಂಬ ಖುಷಿ ಆಗ್ತಿದೆ. ಹೊಸಬರು ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ತೀನಿ ಸರ್. ಇದ್ದಾರೆ ದತ್ತಣ್ಣ ಸರ್ ಇದ್ದಾರೆ, ಪಿ ಶೇಷಾದ್ರಿ ಸರ್ ಇದ್ದಾರೆ, ಸಿಂಪಲ್ ಸುನೀಲ್ ಸರ್ ಇದ್ದಾರೆ, ಇನ್ನು ಎಲ್ಲ ನೋಡಿದ್ದಾರೆ ಸರ್. ಇವರೆಲ್ಲ ನೋಡಿದ್ದಾರೆ ಸರ್. ನೋಡಿದವರೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ, ನೀವು ಇಷ್ಟಪಟ್ಟಿದ್ದಾರೆ. ಟ್ರೈಲರ್ ಲಾಂಚ್ ಟೈಮಲ್ಲಿ ದತ್ತಣ್ಣ ಬಂದಿದ್ರು. ಅವರಿಗೆ ನಾನು ಬೈಟ್ಸ್ ತೊಗೊಳ್ಬೇಕು ಅಂತ ಹೋದಾಗ ಅವ್ರು ಇಡೀ ಸಿನಿಮಾ ನೋಡ್ಬಿಟ್ಟು ಅವ್ರು ಎಷ್ಟು ಹೊಗಳ್ಬಿಟ್ರು, ಸಿನಿಮಾ ಬಗ್ಗೆ ಅಷ್ಟು ಹೊಗಳ್ಬಿಟ್ರು, ನಮಗೆ ನಾಚಿಕೆ ಆಗೋದು, ಅಷ್ಟು ಹೊಗಳ್ಬಿಟ್ರು, ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ದತ್ತಣ್ಣ ಸರೇ ತುಂಬ ಜನಕ್ಕೆ ತೋರಿಸಿದ್ದಾರೆ, ಖುಷಿ ಮಾಡಿಸಿದ್ದಾರೆ. ಪಿ ಶೇಷಾದ್ರಿ ಸರ್ ನ್ಯಾಷನಲ್ ಅವಾರ್ಡ್ ವಿನ್ನರ್, ಅವ್ರ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದಾರೆ. ಹಂಗೆ ಎಲ್ಲರಿಗೂ ತೋರಿಸ್ಬೇಕು ಅಂತ ಇಷ್ಟ ಇದೆ ಸರ್, ತೋರಿಸ್ಬೇಕು ಅಂತ ಎಲ್ಲ ಮಾಡ್ತಿದ್ವಿ ಸರ್, ಪ್ಲ್ಯಾನ್ ಮಾಡ್ತಿದ್ವಿ ಸರ್. ಹೌದು ಸರ್, ಇದು ನಾವು ಮಹಿಳಾ ಪ್ರಧಾನವಾದ ಚಿತ್ರನೇ ಮಾಡಿರೋದು. ಸೊ ಅವ್ರ ಮೇಲೆ ರೆಸ್ಪೆಕ್ಟು ಮತ್ತು ಇವತ್ತು ಆಗ್ತಿರುವಂಥ ಕೆಲವೊಂದು ವಿಚಾರಗಳೆಲ್ಲ ನಾವು 100% ವುಮೆನ್ ಪರವಾಗಿ ಇರ್ತೀವಿ ಅನ್ನೋದಕ್ಕೆ ಇದೊಂದು ಸಿನಿಮಾ ಕಾರಣ ಸರ್. ಸೊ ಅವರು ಸೂಕ್ಷ್ಮ ಅವ್ರ ಭಾವನೆಗಳನ್ನ ಇಟ್ಕೊಂಡೇ ಸಿನಿಮಾ ಮಾಡಿರೋದು ಸರ್. ಅವ್ರು ಎಷ್ಟು ಸೂಕ್ಷ್ಮವಾಗಿರ್ತಾರೆ ಅವರು ಹೆಣ್ಮಕ್ಳು, ನಾನು ಇಟ್ಕೊಂಡೆ ಮಾತಾಡೋದು. ಇವತ್ತು ಅವ್ರಿಗೆ ಇಷ್ಟ ಆಗ್ತಿದೆ ಅಂತಂದರೆ ಅವ್ರ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ನಿಜವಾಗ್ಲೂ ನಾವು ಮಾಡಿದ್ದು ಸಾರ್ಥಕ ಅಂತ ಅನಿಸ್ತಿದೆ ಸರ್. ಸೊ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಹುಲ್ ಅಂತ. ಈ ಮೃದುಲ ಅನ್ನೋ ಚಿತ್ರಕ್ಕೆ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನನಗೆ ಏನು ಮಾತು ಬರ್ತಿಲ್ಲ, ಯಾಕಂದರೆ ಒನ್ ಡೇ ಬ್ಯಾಕ್ ನಾನು ಅಣ್ಣನ ಹತ್ರ ಮಾತಾಡಿದೆ, ಅಣ್ಣ ಏನಾರ ಸ್ವಲ್ಪ ಬರ್ತಾರಾ ಏನು ಅಂತ. ಬಟ್ ಇವತ್ತು ಬಂದು ಇಷ್ಟು ಜನ ಆಡಿಯನ್ಸ್ ನೋಡಿದಾಗ ನನಗೂ ಕೂಡ ಏನಂತಾರೆ ಒಂಥರ ಗೂಸ್ ಬಂಪ್ಸ್ ಥರ ಬಂತು, ಅಣ್ಣ ಇಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಆಡಿಯನ್ಸು ಅಂತ. ಸೊ ನಮಗೊಂದು ಮೋಟಿವೇಶನು ದಟ್ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಜನಗಳು ಬಂದು ಖಂಡಿತವಾಗ್ಲೂ ನೋಡ್ತಾರೆ ಅಂತ. ಆ್ಯಂಡ್ ಮ್ಯೂಸಿಕಲಿ ಕೂಡ ಡಿಫ್ರೆಂಟಾಗಿರೋವಂಥ ಮೂವಿನೇ. ಆ್ಯಸ್ ಅಣ್ಣ ಸ್ಕ್ರೀನ್ ಪ್ಲೇನೂ ಡಿಫ್ರೆಂಟ್ ಆಗಿದೆ ಅಂದರೆ ನಾವು ಮ್ಯೂಸಿಕ್ಕು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಸೊ ತುಂಬಾ ಡಿಫ್ರೆಂಟ್ ಆಗಿದೆ ಮ್ಯೂಸಿಕ್ಕು ಕೂಡ. ಆ್ಯಂಡ್ ಇದರಲ್ಲಿ ಸಾಂಗು ಕೂಡ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಕೂಡ ಇದು ಆ್ಯಕ್ಟ್ ಮಾಡುತ್ತೆ. ಬಿಕಾಸ್ ಇದು ಒನ್ ಆಫ್ ದ ತುಂಬಾ ರೇರ್ ಕೇಸಸಲ್ಲಿ ಈ ಥರ ಆಗೋದು. ಅದು ಕೂಡ ಡೈರೆಕ್ಟರ್ ಡಿಸಿಷನ್ನೇ ಅದು. ಸೊ ಈ ಮ್ಯೂಸಿಕ್ಕು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನನಗೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಬಿಕಾಸ್ ನಮ್ಮ ತಲೆಯಲ್ಲಿರೋದನ್ನು ಸ್ಕ್ರೀನಿಗೆ ತರಬೇಕು ಅಂದರೆ ಒಂದು ಡೈರೆಕ್ಟರ್ ಸಪೋರ್ಟ್ ಇರಬೇಕು, ಟೆಕ್ನಿಷಿಯನ್ ಸಪೋರ್ಟ್ ಇರಬೇಕು, ಮತ್ತು ಅಫ್ಕೋರ್ಸ್ ಪ್ರೊಡಕ್ಷನ್ ಸಪೋರ್ಟ್ ಕೂಡ ಇರಬೇಕು. ನಮ್ಮ ಮದನ್ ಸರ್ ತುಂಬಾ ಚೆನ್ನಾಗಿ ನಮಗೆ ಪ್ರೊಡಕ್ಷನ್ ಸಪೋರ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ಆ್ಯಸ್ ಅ ಟೀಮ್ ನಾವೇನು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಅಂದರೆ ಲೈಕ್ ಪ್ಲೀಸ್ ಎಲ್ಲರೂ ಬಂದು ಮೂವಿ ನೋಡಿ ಆ್ಯಂಡ್ ನಿಮ್ಮ ಹತ್ರದಿರೋರಿಗೆ ಮೂವಿ ತೋರಿಸಿ. ಆ್ಯಂಡ್ ಈ ಮೂವಿ ಎಕ್ಸ್ಪೆಷಲಿ ನಾವು ಮಾಡಿರೋದೇ ಸೊಸೈಟಿನ ನೋಡ್ಕೊಂಡು ಮತ್ತು ಸೊಸೈಟಿಲಿ ಆಗ್ತಿರೋಂಥ ಫೀಮೇಲ್ ಅಬ್ಯೂಸಸ್ಗಳನ್ನ ನೋಡಿಕೊಂಡೇ ನಾವು ಈ ಮೂವಿ ಮಾಡಿರೋದು. ಸೊ ಇಟ್ಸ್ ಅ ಫೀಮೇಲ್ ಓರಿಯೆಂಟೆಡ್ ಮೂವಿ ಅಂದಿದ ತಕ್ಷಣ ಬರೀ ಫೀಮೇಲ್ ಬಂದು ನೋಡೋದಲ್ಲ, ಮೇಲ್. ಯಾಕಂದರೆ ಅಕ್ಕ ತಂಗಿ ಎಲ್ಲರೂ ನಿಮ್ಮ ಒಂದು ಸೊಸೈಟಿಲಿ ನಾವು ಇರ್ತೀವಿ. ಸೊ ಆದ್ದರಿಂದ ಬಂದು ಎಲ್ಲರೂ ಕೂಡ ಬಂದು ಈ ಮೂವಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ, ಟಿಕೆಟ್ಸ್ನ ಬುಕ್ ಮಾಡಿಸಿ, ನಿಮ್ಮ ಫ್ರೆಂಡ್ಸ್ಗೆ ತೋರಿಸಿ, ಒಂದು ಒಳ್ಳೆ ಚೇಂಜಿಂದ ನೀವು ಥಿಯೇಟ್ರಿಂದ ಆಚೆ ಬರ್ತೀರ ಅಂತ ನಾನು ನನ್ನ ಟೀಮ್ ಪರವಾಗಿ ಐ ಕ್ಯಾನ್ ಡೆಫಿನೆಟ್ಲಿ ಸೇ. ಆ್ಯಂಡ್ ಐ ಗಿವ್ ದಿಸ್ ಮೈಕ್ ಟು ಮೈ DTS ಟೀಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭಾಕರ್ ಶೆಟ್ಟಿ ಅಂತ. ನಾನು 5.1 ಮತ್ತು ಸೌಂಡ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಚೇತು ಡೈರೆಕ್ಟರ್ ನಮ್ಮ ಫ್ರೆಂಡ್. ಆಲ್ಮೋಸ್ಟ್ ಇದು ಈ ಸಿನಿಮಾ ಒಂದು ಆಲ್ಮೋಸ್ಟ್ 2.5 ಇಯರ್ಸ್ ಅಲ್ವಾ, 2.5 ಇಯರ್ಸ್ ಜರ್ನಿ. ಸೊ ಇವಾಗೆಲ್ಲ ಈಗ ಏನೋ ರಿಲೀಸ್ ಮಾಡಿದ್ದೀವಿ, ಇನ್ನು ಜನಗಳಿಗೆ ಬಿಟ್ಟಿದ್ದು. ಓಕೆ, ಎಲ್ಲರೂ ದಯವಿಟ್ಟು ಬನ್ನಿ, ಈ ಥರ ಕಂಟೆಂಟ್ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಅಂತ ಒಂದು ದಯವಿಟ್ಟು ಬನ್ನಿ. ಇವತ್ತು ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ಬನ್ನಿ. ಥ್ಯಾಂಕ್ ಯು. ಇಲ್ಲ, ಖುಷಿ ಆಗುತ್ತೆ. ಆ್ಯಕ್ಚುಲಿ ಈ ಮೂವಿಯಲ್ಲಿ ನಾನು ಇನ್ವೆಸ್ಟ್ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಬಿಕಾಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಚೇತು ಸರ್ ಮಾಡೋ ಮೂವೀಸ್ ಎಲ್ಲ ಆಲ್ಮೋಸ್ಟ್ ಬಿಕಾಸ್ ನಾನು ಅವ್ರ ಶಾರ್ಟ್ ಮೂವೀಸ್ ಎಲ್ಲ ವರ್ಕ್ ಮಾಡಿರೋದ್ರಿಂದ ಕಂಟೆಂಟ್ ಓರಿಯೆಂಟೆಡೇ ಇರುತ್ತೆ. ಹಾಗೆ ನನ್ನ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಮೃದುಲ. ಜೊತೆಗೆ ಎಲ್ಲರೂ ನೋಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.
ನಮ್ಮ ಎಲ್ಲ ಕರ್ನಾಟಕದ ಸಿನಿಮಾ ವೀಕ್ಷಕರಿಗೂ ಮತ್ತು ಎಲ್ಲ ನಮ್ಮ ಜನತೆಗೂ ಇವತ್ತು ಏನು ನಮ್ಮ ಮೃದುಲ ಸಿನಿಮಾ ಒಂದು ತಂಡ ಇವತ್ತು ಒಂದು ಒಳ್ಳೆ ಪ್ರಯತ್ನನ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಒಂದು ಟೈಮ್ನಲ್ಲಿ ರಿಯಲ್ ಸ್ಟೋರಿನೇ ಇದು, ಇಲ್ಲ ಅಂತ ಹೇಳಲ್ಲ. ಇವತ್ತಿನ ದಿವಸ ಹೆಣ್ಮಕ್ಳದು ಗೊತ್ತು, ಮೇಲ್ಗಡೆಯಿಂದ ನಾವು ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ಹೆಣ್ಣು ನಂದ ಮಾತ್ರ, ಒಳಗಡೆ ಇರೋದನ್ನು ತಿಳ್ಕೊಬೇಕಾದ್ರೆ ತುಂಬ ಕಷ್ಟ. ಅದು ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ನಮ್ಮ ಡೈರೆಕ್ಟ್ರು ಖಂಡಿತ ಮಾಡಿದ್ದಾರೆ. ಇದಕ್ಕೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮೆಲ್ಲ ಒಂದು ಟೀಮು ಇವತ್ತು ಮಾಡಿದ್ದಾರೆ, ಇದು ಒಂಥರ ನಾವು ರೈತರು ಅಂತ ಹೇಳೋದಕ್ಕೂ ಹೆಮ್ಮೆಯಿಂದ ಹೇಳ್ಕೋಬೇಕು. ಆ ರೀತಿ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರೊಡ್ಯೂಸರು ಜಾಗ ಕೊಟ್ಟಿದ್ರೆ ನಮ್ಮ ಡೈರೆಕ್ಟ್ರು ಅದರ ಇನ್ಚಾರ್ಜ್ ತೊಗೊಂಡು ಖಂಡಿತ ಒಂದು ಒಳ್ಳೆ ನಮ್ಮನ್ನೆಲ್ಲ ಕೆಲಸ ಕೊಟ್ಟು ಒಂದು ಒಳ್ಳೆ ಬೆಳೆ ಬೆಳೆದಿದ್ದೀವಿ. ಇವತ್ತು ಮೊದಲನೇ ಫಸಲು ಅದೇ ಮೃದುಲ ಅನ್ನೋ ಫಸಲು. ದಯವಿಟ್ಟು ಎಲ್ಲ ಪ್ರೇಕ್ಷಕ ಸೌಕರ್ಯನೂ ಇದನ್ನು ರುಚಿಸಿ ಸಪೋರ್ಟ್ ಮಾಡಿದ್ರೆ ಖಂಡಿತ ಇನ್ನೂ ಒಳ್ಳೊಳ್ಳೆ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಒಳ್ಳೆ ಕತೆ ಮಿಸ್ ಮಾಡ್ಕೋಬೇಡಿ, ಫ್ಯಾಮಿಲಿ ಸಮೇತ ಬಂದು ನೋಡಬೇಕು. ಆ ರೀತಿ ಒಂದು ಸಿನಿಮಾ ಮಾಡಿರೋದು ಇದು. ಖಂಡಿತ ನಮ್ಮೆಲ್ಲ ತಂಡಕ್ಕೂ, ನಮ್ಮೆಲ್ಲ ತಂಡದಲ್ಲೂ ಕೆಲಸ ಮಾಡೋ ನಮ್ಮೆಲ್ಲರಿಗೂ ಪ್ರೋತ್ಸಾಹ ಮಾಡಬೇಕು ಅಂತ ನಮ್ಮೆಲ್ಲ ಪ್ರೇಕ್ಷಕರಲ್ಲೂ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನಾನು ಅಮಿತ್ ಅಂತ. ನಾನು ಇಲ್ಲಿ ಈ ಮೂವಿಲಿ ಅಸೋಸಿಯೇಟ್ ಡೈರೆಕ್ಟ್ರಾಗೂ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡಿದ್ದೀನಿ. ಗುಣಶೇಖರನ್ ಅಂತ ನಮ್ಮ ಅಣ್ಣ ಕ್ಯಾರೆಕ್ಟ್ರು ಮಾಡಿದ್ದಾರೆ, ಅವ್ರ ತಮ್ಮನ ರೋಲ್ ಮಾಡಿದ್ದೀನಿ. ನೆಗೆಟಿವ್ ಶೇಡ್ ಇರೋವಂಥ ಕ್ಯಾರೆಕ್ಟ್ರು. ಸೊ ಮಾಡ್ತಾ ಏನು ಅಂದ್ಕೊಂಡೆ, ಓಕೆ ಒಂದು ನಾರ್ಮಲ್ ರೋಲು, ಒಂಥರ ನೆಗೆಟಿವ್ ಶೇಡ್ ಇದೆ ಅಂತ ಅಂದ್ಕೊಂಡೆ. ಸೊ ಮೂವಿಯಲ್ಲಿ ಪ್ಲೇ ಆದಾಗ ಓಕೆ ಇದಕ್ಕೆ ತುಂಬ ವೇಟೇಜ್ ಬಂದಿದೆ ಅಂತ ಫೀಲ್ ಆಯಿತು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಚೇತನ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ರೊಡ್ಯೂಸರ್ ಮದನ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥಿಯೇಟ್ರಿಗೆ ಬಂದು ಮೂವೀಸ್ನ ನೋಡಿ. ಕನ್ನಡ ಸಿನಿಮಾ ಶೋಸ್ಗಳು ಕಮ್ಮಿ ಇರುತ್ತೆ ಸ್ಟಾರ್ಟಿಂಗು, ನೋಡಿದಷ್ಟು ಶೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಅನೂಪ್ ಅಂತ. ನಾನು ಆ್ಯಕ್ಚುಲಿ ಬೇಸಿಕಲಿ ಆಮೇಲೆ ಮಲಯಾಳಿ. ಚೇತನು, ಆಮೇಲೆ ಪ್ರೊಡ್ಯೂಸರ್ ಮದನ್, ಆಮೇಲೆ ಯೋಗಿ ದ ಗಿವನ್ ಎ ವಂಡರ್ಫುಲ್ ಆಪರ್ಚುನಿಟಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ ಆ್ಯಸ್ ಅ ವಿಲನ್. ನನಗೆ ಸರ್ಪ್ರೈಸ್ ಇತ್ತು, ಇದು ಮಾಡ್ಬೋದಾ, ನನ್ನ ಕೈಲಾಗುತ್ತಾ, ಪುಲ್ ಆಫ್ ಮಾಡೋಕ್ಕಾಗುತ್ತಾ ಅಂತ ಡೌಟ್ ಇತ್ತು. ಅಂದರೆ ಒಂದು ಮಟ್ಟಕ್ಕೆ ಅದಕ್ಕೆ ನಾನು ಮಾಡಿದೆ ಅಂತ ಎಲ್ಲರೂ ಹೇಳಿದೆ, ನಂದಲ್ಲ, ಡೈರೆಕ್ಟ್ರು ಆಮೇಲೆ ಪ್ರೊಡ್ಯೂಸರ್ಸು ನೋಡಿರೋಲ್ಲ ಹೇಳಿದೆ ಚೆನ್ನಾಗಿದೆ ಅಂತ. ನಾನು ಕನ್ನಡದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಐ ವಿಲ್ ಟ್ರೈ ಟು ಅಚೀವ್ ಮೈ ಸೆಲ್ಫ್ ಇನ್ ದ ಲ್ಯಾಂಗ್ವೇಜ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಎ ವಂಡರ್ಫುಲ್ ಆಪರ್ಚುನಿಟಿ ಟು ಬಿ ಇನ್ ದ ಪಾರ್ಟ್ ಆಫ್ ದಿಸ್ ಮೂವಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿ. ಇವಾಗ ನಮ್ಮ ತಮ್ಮ ಹೇಳ್ದಂಗೆ ಇದು ಥಿಯೇಟ್ರ್ಗಳು ಇನ್ನು ಜನ ನೋಡ್ತಾ ಜಾಸ್ತಿ ಆಗೋಗುತ್ತೆ. ಇವಾಗ ಸದ್ಯಕ್ಕೆ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಿದ್ದೀನಿ. ಸೊ ಎಲ್ಲರೂ ವೀಕ್ಷಕರು ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ. ಒಂದು ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್. ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ, ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಾನು ಸ್ಲಮ್ ಹುಡುಗನ ಪಾತ್ರ ಮಾಡಿದ್ದೀನಿ. ನನ್ನ ಹೆಸರು 16 ಅಂತ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಫಸ್ಟ್ ಶೋ ನೋಡಿರೋ ಎಲ್ಲ ಆಡಿಯನ್ಸು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಆಮೇಲೆ ನನಗೆ ಅವಕಾಶ ಕೊಟ್ಟಂಥ ಡೈರೆಕ್ಟ್ರು, ಆಮೇಲೆ ಪ್ರೊಡ್ಯೂಸರ್ ಮದನ್ ಬೈ, ಯೋಗಿ ದೇವಗಂಗೆ ಅವರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಪ್ರತಿಯೊಬ್ಬ ಹೆಣ್ಮಗಳು ನೋಡಬೇಕಾದಂಥ ಸಿನಿಮಾ ಇದು. ಪ್ರತಿಯೊಬ್ಬರು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಎಲ್ರಿಗೂ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮದನ್ ಅಂತ. ಲೈಫ್ ಆಫ್ ಮೃದುಲ ಸಿನಿಮಾ ಇವತ್ತು ತೆರೆ ಕಂಡಿದೆ. ತುಂಬ ಖುಷಿ ಆಗ್ತಿದೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ. ಮತ್ತು ಸಿನಿಮಾದಲ್ಲಿ ಒನ್ ಆಫ್ ದ ಮೇನ್ ಲೀಡಾಗಿ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ಬಂದು ನೋಡಿದ ತಕ್ಷಣ ಎಲ್ಲ ಸಿನಿಮಾ ನೋಡಿ ಆಚೆ ಬರ್ತಿದ್ದಂಗೆ ಎಲ್ಲ ಎಮೋಷನ್ ಆಗಿ ಒಂಥರ ಮನ್ಸು ಭಾರ ಹಿಡ್ಕೊಂಡು ಬರ್ತಾಯಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಒನ್ ಆಫ್ ದ ಮೇನ್ ಲೀಡ್ ಮಾಡಿರೋದು. ನಾನು ಆ್ಯಕ್ಟಿಂಗು, ಡೈರೆಕ್ಟ್ರು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನನಗೆ. ಸೊ ಎಲ್ಲರಲ್ಲೂ ನಾನು ಕೇಳಿಕೊಳ್ಳೋದಂದರೆ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಹೊಸಬ್ರು ಸೇರಿ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ಇವತ್ತು ಅದು ಕಣ್ಮುಂದೆ ಕಾಣ್ತಾ ಇದೆ. ದಯವಿಟ್ಟು ಎಲ್ಲ ಜನರಿಗೂ ಎಲ್ಲರಿಗೂ ಏನು ಹೇಳೋದಂದರೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಹೊಸಬ್ರಿಗೆ ಒಂದು ಬೆಂಬಲ ಕೊಡಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಭಾರದ್ವಾಜ್ ಅಂತ. ಚೇತನ್ ಸರ್ ಇದರಲ್ಲಿ ನನಗೆ ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ, ಪೊಲೀಸ್ ರೋಲು. ತುಂಬ ಚೆನ್ನಾಗಿತ್ತು ಮೂವಿ. ಚೇತನ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ. ಎಲ್ಲರೂ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ, ಪ್ರೇಕ್ಷಕರ ಆಶೀರ್ವಾದ ಇರಬೇಕು ಇಷ್ಟೇ. ಥ್ಯಾಂಕ್ ಯು. ಇದು ತುಂಬ ಚೆನ್ನಾಗಿತ್ತು. ಒಂದು ಯೂನಿಕ್ ಸಬ್ಜೆಕ್ಟು.
ಡೈರೆಕ್ಷನ್ ಚೇತನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೇತನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂನಿಕ್ ಸಬ್ಜೆಕ್ಟು, ತಾಯಿ ಸೆಂಟಿಮೆಂಟು ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಂದರೆ ಈಗ ಮದರ್ದ ಸೆಂಟಿಮೆಂಟ್ ಇರ್ತಿತ್ತು, ಈಗ ನಡೆಯೋ ಸಿಚುವೇಶನ್ ಅಂತಿತ್ತು, ಸೊ ಅದು ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ನೀವು ಥಿಯೇಟ್ರ್ ಒಳಗೆ ಹೋಗಿ ಫಿಲಮ್ ನೋಡಿದ್ರೇ ಗೊತ್ತಾಗೋದು, ಎಲ್ಲ ರಿವ್ಯೂ ಮಾಡೋಕ್ಕಾಗಲ್ಲ. ನೋಡಿದಿರೋ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡದೇ ಇರೋ ಆಡಿಯನ್ಸ್ಗೆ ಎಲ್ಲ ಥಿಯೇಟ್ರಿಗೆ ಬಂದು ಒಂದು ಸಲ ಫಿಲಮ್ ನೋಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟ.